ಭಗತ್ ಸಿಂಗ್ ನಂಗೆ ಇಷ್ಟ ಆಗ್ತಾರೆ. ನಮ್ಮ ಇಂಡಿಯಾನ ಸೇವ್ ಮಾಡಕ್ಕೆ, ನಮ್ಗೊಂದು ಸ್ವತಂತ್ರನ ತಂದ್ಕೊಡಕ್ಕೆ ಎಷ್ಟೆಲ್ಲ ಫೈಟ್ಸ್ ಮಾಡಿದಾರೆ. ಎಲ್ಲಾರು ಫೈಟರ್ಸು ಇದಾರೆ. ನಂಗೆ ಕೆಲವೊಬ್ರು ಇಷ್ಟ ಆಗ್ತಾರೆ. ಆಕ್ಚುಲಿ ಅವ್ರು ಎಷ್ಟು ಸ್ಟ್ರಾಂಗ್, ಅವ್ರ ಪ್ರಾಣನೇ ತ್ಯಾಗ ಮಾಡೋಷ್ಟು ಸ್ಟ್ರಾಂಗ್ ಇದ್ದಾರೆ. ಸೊ ನಾವು ಅಷ್ಟೇ ಏನೋ ಒಂದು ಪಡ್ಕೋಬೇಕು ಅಥವಾ ನಾವೇನೋ ಒಂದು ಸಾಧಿಸ್ಬೇಕು ಅಂದಾಗ ಏನೂ ಮ್ಯಾಟ್ರ್ ಆಗಲ್ಲ, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು. I think Gandhiji, because the amount of patience he had and also ಅವರು ಹೇಗೆ ಅಂದ್ರೆ ಯಾರಿಗೂ ಹಾರ್ಮ್ ಮಾಡ್ಲಾರ್ದೆ ಹೋರಾಡಿ ಗೆಲ್ಬೇಕು ಅಂತ ಇತ್ತಲ್ಲ, ಆ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಾನು ಗಾಂಧೀಜಿಗೆ ಲುಕ್ ಅಪ್ ಮಾಡ್ತೀನಿ. ಬಿಕಾಸ್ ವಿ ನೀಡ್ ಟು ಗೇನ್ ಪೇಷನ್ಸ್ ಲೈಫ್ ಅಲ್ಲೇ. ನನಗೆ ತುಂಬಾ ಇಷ್ಟ ಆಗಿರೋ ಫ್ರೀಡಮ್ ಫೈಟರ್ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು. ಯಾಕಂದ್ರೆ ಅವ್ರು ಹುಟ್ಟಿದ್ದು 14th November, ನಾನ್ ಹುಟ್ಟಿದ್ದು 13th November. ಸೊ ನನ್ನ ಲೈಫ್ ಅಲ್ಲಿ ಹೆಂಗ್ ಆಗ್ತಿತ್ತು ಅಂದ್ರೆ, ನನ್ ಬರ್ಡೇ ದಿನ ನಾನು ಕಲರ್ ಡ್ರೆಸ್ ಹಾಕೊಂಡು ಹೋಗೋದು, ನೆಕ್ಸ್ಟ್ ಡೇ ಚಿಲ್ಡ್ರನ್ಸ್ ಡೇ ದಿನ ಕಲರ್ ಡ್ರೆಸ್ ಹಾಕೊಂಡು ಹೋಗೋದು. ಸೊ ಚಿಕ್ಕ ವಯಸ್ಸಿಂದ ಇದೊಂಥರ ಒಂದು ಕನೆಕ್ಷನ್ ಇದೆ ನನ್ಗೆ, ಅದಕ್ಕೆ ಸಿಕ್ಕಾಪಡೆ ಇಷ್ಟ. ನಂಗೆ ಒನ್ಕೆ ಒಬ್ಬವ ಅಂದ್ರೆ ತುಂಬಾ ಇಷ್ಟ. ಲೈಕ್ ಎಷ್ಟೊಂದ್ ಜನ ಹೊಡೆದಾಕಿದ್ದಾರೆ, ಅವ್ರ ಧೈರ್ಯ ಇಷ್ಟ ಆಗುತ್ತೆ, ಏನೇ ಬಂದ್ರು ಮಾಡ್ತಾ ಇದ್ರು. ದಟ್ ನಂಗೆ ಮಹಾತ್ಮ ಗಾಂಧಿ ಅಂದ್ರೆ ಇಷ್ಟ. ಯಾಕಂದ್ರೆ ಅಹಿಂಸೆಯಿಂದ ಫ್ರೀಡಮ್ ತಗೊಂಡಿದ್ದು, ಉಪವಾಸ ಸತ್ಯಾಗ್ರಹ ಇಂದ, ವಿಚ್ ವಾಸ್ ಅ ರಿಯಲಿ ಗುಡ್ ಥಿಂಗ್. ನನ್ಗೆ ತುಂಬಾ ಇನ್ಸ್ಪೈರ್ ಮಾಡೋ ಫ್ರೀಡಮ್ ಫೈಟರ್ ಯಾರಂದ್ರೆ ಭಗತ್ ಸಿಂಗ್. ಸೊ ಭಗತ್ ಸಿಂಗ್ ಅವರಲ್ಲಿ ಇದ್ದಿದ್ದ ಫೈರ್ ನಂಗೆ ತುಂಬಾ ಇಷ್ಟ ಆಯ್ತು. ಎದ್ರಿಲ್ಲ ಅವರು, ನನ್ನ ಕೊಂದ್ರು ಪರವಾಗಿಲ್ಲ ಅಂತ ಹೇಳಿ ಅವರು ನಮಗೋಸ್ಕರ ಫ್ರೀಡಮ್ ತರಕ್ಕೋಸ್ಕರ ಫೈಟ್ ಮಾಡಿದ್ದಾರೆ. ಸೊ ನಾನು ಭಗತ್ ಸಿಂಗ್ ಹೇಳ್ತೀನಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಮ್ಮಿಂದ ನಿಮಗೆ. ಎಲ್ರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಕ್ ಇಷ್ಟಪಡ್ತೀನಿ. ಸೊ ಐ ವುಡ್ ವಿಶ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಈಚ್ ಒನ್ ಆಫ್ ಯು. ಸೊ ಜೈ ಜವಾನ್, ಜೈ ಕಿಸಾನ್. ಸ್ಕೂಲಲ್ಲಿ ನಮ್ಗೆ ಕರೆಕ್ಟ್ ಆಗಿ 7:30 ಬರಕ್ ಹೇಳ್ತಾ ಇದ್ರು. ಕೈಗೆ 3 ಟ್ರೈ ಕಲರ್ ರಿಬ್ಬನ್ ಅದನ್ನೆಲ್ಲ ಹಾಕೊಂಡು ವೈಟ್ ಡ್ರೆಸ್ ಅಲ್ಲಿ ಹೋಗ್ತಾ ಇದ್ವಿ. ಅದಾದ್ಮೇಲೆ ನಾವ್ ವೆಯ್ಟ್ ಮಾಡ್ತಾ ಇದ್ವಿ. ಮೇನ್ಲಿ ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ ಅಂತ ಇಂಡಿಪೆಂಡೆನ್ಸ್ ಡೇಗೆ. ಅಂಡ್ ಸ್ಕೂಲ್ ಕೂಡ ಅವತ್ತು ಇರ್ತಾರಿಲ್ಲ, ಬೇಗ ಬಿಡ್ತಾರೆ. ಸೊ ದಟ್ ಇಸ್ ಆರ್ ಮೈ ಮೆಮೊರಿ. ನಾವು ಫ್ಲಾಗ್ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟು ಆ ಬ್ಯಾಂಡ್ಸ್ ಎಲ್ಲ ಹಾಕೊಂಡು, ರಬ್ಬರ್ ಬ್ಯಾಂಡ್ ಕೂಡ ಫ್ಲಾಗ್ ಕಲರ್ ಹಾಕೊಂಡು, ಟ್ರೈ ಕಲರ್ ಹಾಕೊಂಡು we used to celebrate ಎಲ್ರು. ಇಂಡಿಪೆಂಡೆನ್ಸ್ ಡೇ ಬಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಓದೋದ್ ಬಿಟ್ಬಿಟ್ಟು ಎಲ್ಲಾ ಮಾಡ್ತಾ ಇದ್ವಿ. ಆಮೇಲೆ ಟೀಚರ್ಸ್ ಎಲ್ಲ ಸ್ವೀಟ್ಸ್ ಕೊಡ್ತಿದ್ರು. ಸೊ ತುಂಬಾ ಖುಷಿ ಆಗಿರ್ತಾ ಇತ್ತು. ಆಮೇಲೆ ಹಾಫ್ ಡೇ ಇರೋದು. ಆ ಬಾವುಟ ಏನಿದೆ ಅದ್ರ ಕಲರ್ಸ್ ಅಲ್ಲಿ ಲೈಕ್ ಆರೆಂಜ್, ಗ್ರೀನ್, ವೈಟ್ ಆ ತರ ರೆಡಿ ಆಗ್ಬಿಟ್ಟು ವಿ ಯೂಸ್ ಟು ಡಾನ್ಸ್, ವಿ ಯೂಸ್ ಟು ಪ್ಲೇ ಗೇಮ್ಸ್. ಸೊ ದಟ್ ವಾಸ್ ಅ ನೈಸ್ ಮೆಮೊರಿ. ಮಾರ್ಚ್ ಫಾಸ್ಟ್ ಇರೋದು, ಬ್ಯಾಂಡ್ ಸೆಟ್ಸು ಅಂಡ್ ಏನಾದ್ರು ಸ್ವೀಟ್ಸ್ ಎಲ್ಲ ಕೊಡೋರು, ಫ್ಲಾಗ್ ಹಾಯ್ಸ್ಟಿಂಗ್ ಮಾಡಿದಾಗ ಇದೆಲ್ಲ ಒಂಥರ ಲೈಫಲ್ಲಿ ಮತ್ತೆ ಸಿಗದೆ ಇರೋಂಥದ್ದು. ಬಿಕಾಸ್ ಸ್ಕೂಲ್ ಡೇಸ್ ಅಲ್ಲಿ ಮಾತ್ರ ನಾವು ಅದೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಬೇಕು ಅಂದ್ರೂ ಅದೆಲ್ಲ ಸಿಗಲ್ಲ, ಬೇರೆ ಕಡೆ ನಾವು ನೋಡ್ಬೋದು ಅಷ್ಟೇ. ಸಖತ್ ಖುಷಿ ಆಗ್ತಾ ಇತ್ತು ಆ ಡೇಸ್ ಎಲ್ಲ. ಆಕ್ಚುಲಿ ಸ್ಕೂಲಲ್ಲಿ ಇದ್ದಾಗ ಇಂಡಿಪೆಂಡೆನ್ಸ್ ತುಂಬಾ ಚೆನ್ನಾಗಿರ್ತಿತ್ತು. ಬಿಕಾಸ್ ಏನೇ ಫಂಕ್ಷನ್ ಇರ್ಲಿ ಸ್ಕೂಲಲ್ಲೆಲ್ಲ ಐ ವಾಸ್ ಆಲ್ವೇಸ್ ಇನ್ ಡಾನ್ಸ್, ಸ್ಕಿಟ್ ಈ ತರ. ಸೊ ಇದರ್ ಡ್ಯಾನ್ಸ್ ನಾವೇ ಹಾಡ್ಬೇಕಿತ್ತು, ಇಲ್ಲ ಯಾರಿಗಾರು ಹೇಳ್ಕೊಡ್ಬೇಕಿತ್ತು, ಆ ತರ ಇತ್ತು. ಸೊ ಇಟ್ ವೆರಿ ಫನ್. ಇಂಡಿಪೆಂಡೆನ್ಸ್ ಡೇ ಅಂದ್ರೆ, ಇಂಡಿಪೆಂಡೆನ್ಸ್ ಡೇ ಒಂದ್ ವಾರದ ಮುಂಚೆಯಿಂದಾನು ಡಾನ್ಸ್ ಪ್ರಾಕ್ಟೀಸ್. ನಾನ್ ಸೆಂಟರ್ ಅಲ್ಲಿ ನಿಂತ್ಕೋತಿದ್ದೆ, ಎಲ್ಲಾ ಡಾನ್ಸ್ ಅಲ್ಲೂ ನಾನೇ ಲೀಡ್ ಆಗ್ತಿದ್ದೆ. ಅದಂತೂ ಫಿಕ್ಸ್ ಇರ್ತಿತ್ತು, ಇಲ್ಲ ಅಂದ್ರೆ ಸರಿ ಹೋಗ್ತಿರ್ಲಿಲ್ಲ. ಫೈನಲ್ ಆಗಿ ರಂಗೀಲ ಅಂತೆಲ್ಲ ಡಾನ್ಸ್ ಮಾಡಿ, ಇಲ್ಲಿ ಬ್ಯಾಂಡ್ಸ್ ಹಾಕೊಂಡು, ತಲೆ ಮೇಲೆ ಒಂದು ಬ್ಯಾಂಡ್ ಹಾಕೊಂಡು, ರಬ್ಬರ್ ಬ್ಯಾಂಡ್ ಹಾಕೊಂಡು, ಇಲ್ಲೆಲ್ಲ ಇಂಡಿಯಾ ಫ್ಲಾಗ್ ಬರ್ಕೊಂಡು ಹೋಗ್ತಾ ಇದ್ವಿ ನಾವು. ಚಾಕ್ಲೇಟ್ಸ್ ಕೊಡ್ತಾ ಇದ್ರು, ಚಾಕ್ಲೇಟ್ ತಗೊಂಡು ಮನೆಗೆ ಬರ್ತಾ ಇದ್ವಿ. ಹಾಫ್ ಡೇ ಇರ್ತಿತ್ತು. ಇಂಡಿಪೆಂಡೆನ್ಸ್ ಡೇ ದಿನ ನಮ್ಗೆ ಸ್ವೀಟ್ಸ್ ಎಲ್ಲ ಕೊಡ್ತಿದ್ರು. ಅದು ತಗೊಂಡು ಬೇಗ ಮನೆಗೆ ಹೋಗ್ತಿದ್ವಿ ಎಲ್ಲಾರು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲ್ ಹೋಗ್ತಿದ್ವಿ ವೈಟ್ ಡ್ರೆಸ್ ಅಲ್ಲಿ, ಓನ್ಲಿ ಟು ಈಟ್ ಲಡ್ಡು.